ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಆಗಿರುವಂತಹ ಸಿ.ಜೆ. ರಾಯ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಲೋಕದ ದೈತ್ಯನ ಅಂತ್ಯ ಆಗಿದೆ. ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು IT ದಾಳಿಯ ಭೀತಿಯೇ ಈ ಒಂದು ಪ್ರಾಣಕ್ಕೆ ಕುತ್ತಾಯ್ತಾ, ಪ್ರಾಣವನ್ನು ಕಳೆದುಕೊಳ್ಳೋಕೆ ಹಾಗಂತ ಪ್ರಶ್ನೆ ಮೂಡ್ತಾ ಇದೆ. ರಿಯಲ್ ಎಸ್ಟೇಟ್ ಲೋಕದ ದೈತ್ಯನ ಅಂತ್ಯ ಆಗಿದೆ. IT ದಾಳಿಯ ಭೀತಿಯೇ ಪ್ರಾಣಕ್ಕೆ ಕುತ್ತಾಯ್ತಾ ಎನ್ನುವಂತಹ ಪ್ರಶ್ನೆ. ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡು ಉದ್ಯಮಿ ದುರಂತ ಸಾವನ್ನು ಕಂಡಿದ್ದಾರೆ. ತನ್ನದೇ ಪಿಸ್ತೂಲ್ನಿಂದ ಫೈರಿಂಗ್ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ದಾರೆ ಬಿಲ್ಡರ್. ಪದೇ ಪದೇ IT ದಾಳಿಗೆ ಹೆದರಿ ಈ ನಿರ್ಧಾರವನ್ನು ತೆಗೆದುಕೊಂಡ್ರ. ಪದೇ ಪದೇ ನಡೆಯುತ್ತಿದ್ದಂತಹ ಆದಾಯ ತೆರಿಗೆ ಇಲಾಖೆಯ ದಾಳಿಯಿಂದ ಬೇಸತ್ತು ಹೋಗ್ಬಿಟ್ಟಿದ್ರ ಏನು ಅಂತ ಗೊತ್ತಾಗ್ತಾ ಇಲ್ಲ. ವಿಚಾರಣೆಗೆ ಬೆದರಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ರಾಯ್ ಎನ್ನುವಂತಹ ಪ್ರಶ್ನೆ. ಸಾವಿರಾರು ಕೋಟಿ ವ್ಯವಹಾರ ನಡೆಸ್ತಾ ಇದ್ರು ಸಿ.ಜೆ. ರಾಯ್ ಅವರು. ಗುಂಡಿನ ಶಬ್ದ ಕೇಳಿ ಓಡಿ ಬಂದಿದ್ದಾರೆ ಮನೆಯವರೆಲ್ಲರೂ ಕೂಡ ಗಾಬರಿಯಾಗಿ ಏನಾಯ್ತು ಅಂತ ಹೇಳಿ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಏನಿದ್ದಾರೆ ಸಿ.ಜೆ. ರಾಯ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅವರದ್ದೇ ಪಿಸ್ತೂಲಿನಿಂದ ಶೂಟ್ ಮಾಡಿಕೊಂಡು ಸಾವನ್ನಪ್ಪಿರುವಂಥದ್ದು. IT ದಾಳಿಗಳಾಗ್ತಾ ಇತ್ತು. ಅದೇ ಭೀತಿಯಲ್ಲಿ ಭಯದಲ್ಲಿ ಪದೇ ಪದೇ ದಾಳಿ ಆಗ್ತಾ ಇತ್ತು. ಅದರಿಂದ ಹೆದರ್ಕೊಂಡು ಭಯಭೀತರಾಗಿ ಏನು ವಿಚಾರಣೆ ನಡೆಸ್ತಾರೋ, ಏನು ಪ್ರಶ್ನೆಗಳನ್ನು ಕೇಳ್ತಾರೋ, ನಾನೇನು ಉತ್ತರ ಕೊಡಬೇಕು, ಆ ಭಯದಲ್ಲಿ ಏನಾದರೂ ಈ ನಿರ್ಧಾರವನ್ನು ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರ ರಾಯ್ ಅವರು. ರಿಯಲ್ ಎಸ್ಟೇಟ್ ಜಗತ್ತಿನ ದೈತ್ಯನ ಅಂತ್ಯ ಆಗಿದೆ. ಅದು ಯಾವ ರೀತಿ? ತನ್ನದೇ ಆದಂತಹ ಪಿಸ್ತೂಲಿನಿಂದ ಗುಂಡು ಆರಿಸಿಕೊಳ್ಳುವಂತಹ ರೀತಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ವ್ಯವಹಾರ ನಡೀತಾ ಇದೆ. ದೊಡ್ಡ ಮಟ್ಟದ ಬಿಸ್ನೆಸ್ ಇದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಅಷ್ಟೆಲ್ಲ ಇದ್ರೂ ಕೂಡ IT ದಾಳಿಗೆ ಹೆದರ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾನ್ಫಿಡೆಂಟ್ ಗ್ರೂಪ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ತುಂಬ ದೊಡ್ಡ ಮಟ್ಟದ ಕಂಪನಿ ಅದು. ಇದರ ಚೇರ್ಮನ್ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಏನು ಕಾರಣ ಇರ್ಬೋದು ಇವರ ಸಾವಿಗೆ? ನಿಖರವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಅವರದ್ದು ಲೈಸೆನ್ಸ್ ಇರುವಂತಹ ಪಿಸ್ತೂಲ್ ಇದೆ, ಅದರಿಂದಾನೇ ಫೈರಿಂಗ್ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಒಬ್ಬ ದೊಡ್ಡ ಬಿಲ್ಡರ್ ಇವತ್ತು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಯಾಕಂದ್ರೆ ನೋಡಿ, ಪದೇ ಪದೇ ಒಂದಲ್ಲ ಎರಡಲ್ಲ ಅನೇಕ ಬಾರಿ IT ದಾಳಿ ಆಗಿದೆ ಇವ್ರ ಮೇಲೆ. ಅದಕ್ಕೆ ಏನಾದರೂ ಎದುರ್ಕೊಂಡ್ಬಿಟ್ರ? ಈ ರೀತಿಯ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ರ? ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅಥವಾ IT ದಾಳಿಯಲ್ಲಿ ಏನು ಅಧಿಕಾರಿಗಳು ಬರ್ತಾರೆ, ಅವರು ವಿಚಾರಣೆ ಮಾಡಬೇಕಾದ್ರೆ ನಾನು ಏನು ಉತ್ತರ ಕೊಡಬೇಕು, ಏನು ಪ್ರಶ್ನೆ ಕೇಳ್ತಾರ ಅಂತ ಏನಾದರೂ ಭಯಪಟ್ಟು ಬಿಟ್ರ? ರಾಯ್ ಅವರ ಸಾವಿನಿಂದ ಅವರ ಮನೆಯವರೆಲ್ಲರೂ ಕೂಡ ದುಃಖಿತರಾಗಿದ್ದಾರೆ. ಇವರು ಗುಂಡು ಹಾರಿಸ್ಕೊಳ್ಬೇಕಾದ್ರೆ ಆ ಶಬ್ದ ಬರುತ್ತಲ್ಲ, ಆ ಶಬ್ದವನ್ನು ಕೇಳಿ ಮನೆಯವರು ಓಡಿ ಬಂದಿದ್ದಾರೆ. ಆವಾಗ ವಿಚಾರ ಗೊತ್ತಾಗಿದೆ ಇವರು ಗುಂಡು ಹಾರಿಸ್ಕೊಂಡು ಸಾವನ್ನಪ್ಪಿದ್ದಾರೆ ಅಂತ. ಕೂಡಲೇ ವಿಚಾರವನ್ನು ತಿಳಿಸಿದ್ದಾರೆ ಸಂಬಂಧಪಟ್ಟಂಥ ಅಲ್ಲಿ ಏನು ಬರುತ್ತೆ, ಆ ವ್ಯಾಪ್ತಿ ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ, ಆ ಪೊಲೀಸ್ ಸ್ಟೇಷನ್ಗೆ ಕೂಡ ಮಾಹಿತಿ ತಿಳಿಸಿದ್ದಾರೆ. ಅವರ ಸಂಬಂಧಿಕರು ಮತ್ತು ಅವರ ಏನು ಬಿಸ್ನೆಸ್ ಪಾರ್ಟ್ನರ್ಗಳಿಗೆ ಎಲ್ಲರೂ ಕೂಡ ವಿಚಾರ ಗೊತ್ತಾಗಿದೆ. ಅವರು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅವರ ಮನೆಯವರಿಗೆ ದೊಡ್ಡ ಶಾಕ್ ಇತ್ತು. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದ್ರೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಂತಂದರೆ ಅಂತಹ ಕಾರಣ ಏನಿರಬಹುದು? ನಿಜವಾಗಿಯೂ ಕೂಡ ಈ ದಾಳಿಯೋ, IT ದಾಳಿಯೋ ಅಥವಾ ಬೇರೆ ಏನಾದರೂ ಕಾರಣ ಇದೆಯೋ? ಇಂತಹ ದೊಡ್ಡ ಉದ್ಯಮಿ ಬಿಲ್ಡರ್ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಅಂತಂದರೆ ನಿಜವಾಗಿಯೂ ಕೂಡ ಏನೋ ಒಂದು ದೊಡ್ಡ ಮಟ್ಟದ ಕಾರಣ ಇದ್ದೇ ಇರುತ್ತೆ. ಬರೀ ದಾಳಿ ಆಗ್ತಾ ಇದೆ ಅದಕ್ಕೆ ಉತ್ತರ ಕೊಡಬೇಕು ಅಂತ ಅವರು ಸಾವಿಗೆ ಶರಣಾಗೋದಿಲ್ಲ, ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಳ್ಳೋದಿಲ್ಲ. ಬೇರೆ ಏನಾದರೂ ಕಾರಣ ಇದೆ ಎನ್ನುವಂತಹ ತುಂಬ ದೊಡ್ಡ ಮಟ್ಟದ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆಗಿರುವಂತಹ ಸಿ.ಜೆ. ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಏನೋ ಒಂದು ಕಾರಣ ಇದ್ದೇ ಇದೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಇದ್ರ ಬಗ್ಗೆ ತನಿಖೆಯ ನಂತರವೇ ಸತ್ಯಾಂಶ ಹೊರಗೆ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.